ಪಟ್ಟಣದಲ್ಲಿ ಕಳೆದ ರಾತ್ರಿ ಸೋಮವಾರ ರಾತ್ರಿ ಸಂಜೆ ಸುಮಾರು ಒಂದು 7 ಗಂಟೆ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಅಬಕಾರಿ ನಿರೀಕ್ಷಕರ ವಾಹನ ನಮ್ಮ ವೆಂಕಟೇಶ್ವರ ಥಿಯೇಟರ್ ರಸ್ತೆಯಲ್ಲಿರ್ತಕ್ಕಂತಹ ಲಕ್ಷ್ಮೀ ಬಾರ್ ಮತ್ತು ಸ್ನೇಹ ಬಾರ್ನಲ್ಲಿ ಒಂದು ಕೇಸು ನೀರಿನ ಬಾಟ್ಲು ಮತ್ತು ಒಂದು ಕೇಸು ಬಿಯರ್ ಬಾಟ್ಲನ್ನ ಇವರು ಸಾಗಾಣಿಕೆಯನ್ನು ಮಾಡ್ತಾರೆ. ಇದು ಒಂದು ದೊಡ್ಡ ದುರಂತ ಏನಪ್ಪ ಅಂದರೆ, ಸರ್ಕಾರಿ ವಾಹನದಲ್ಲಿ ಬಾರ್ಗಳಿಂದ ವಸೂಲಿ ಮಾಡಿ ಎಣ್ಣೆ ಮತ್ತು ನೀರನ್ನು ಇವರು ತಗೊಂಡೋಗಿ ಇನ್ನೊಂದು ಕಡೆ ಪಾರ್ಟಿ ಮಾಡ್ತಾರೋ ಅಥವಾ ಸ್ವಿಚ್ ಮಾಡ್ತಾರೋ ಏನೂ ಕೂಡ ಒಂದು ಮಾಹಿತಿನೇ ಇಲ್ಲದೆ ಏಕಾಏಕಿ ಸಂಜೆ ಟೈಮಲ್ಲಿ ಬಂದು ಅಬಕಾರಿ ನಿರೀಕ್ಷಕರು ಜೀಪ್ ಒಳಗಡೆ ಕೂತಿರ್ತಾರೆ. ಅವರ ಡ್ರೈವರು ಬಾರ್ ಹತ್ರ ಹೋಗ್ತಾನೆ. ಅಲ್ಲಿ ಒಬ್ಬ ಸಹಾಯಕ ಬಂದು ಏನು ಮಾಡ್ತಾನೆ, ಅಲ್ಲಿಂದ ಏನೋ ಐಟಮ್ಗಳನ್ನ ತಗೊಬಂದು ಕೊಡ್ತಾನೆ. ಅದರಲ್ಲಿ ಹಿಂದೆ ಹಾಕ್ಬಿಡಪ್ಪ ಅಂತೇಳಿ ಅದನ್ನು ಹಾಕ್ಸ್ಕೋತಾರೆ. ಇದು ಸಾರ್ವಜನಿಕರು ಅದನ್ನು ವಿಡಿಯೋ ಮಾಡಿಕೊಂಡು ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡಬೇಕು ಅಂತ ನೋಡಿದ್ರೆ, ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತುರಿಯುವಂಥ ಅಧಿಕಾರಿಗಳು ಹೋಗಿ ಎಣ್ಣೆನ ವಸೂಲಿ ಮಾಡ್ಕೊಂಡು ಇವರು ತಮ್ಮ ಸರ್ಕಾರಿ ವಾಹನದಲ್ಲಿ ಸಾಗಿಸ್ತಾರೆ ಅಂತ ಅಂದರೆ ಇದು ಎಂಥ ಅವಮಾನ. ಅದರಲ್ಲೂ ಕೂಡ ಗ್ರಾಮಾಂತರ ಭಾಗದಲ್ಲಿ ಎಣ್ಣೆಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ಪಟ್ಟಣ ಪ್ರದೇಶದಲ್ಲಿ ಬೆಳಗ್ಗೆ 9 ಗಂಟೆಗೆ CL7 ಆಗಿರ್ಬೋದು, CL2 ಆಗಿರ್ಬೋದು, 9 ಆಗಿರ್ಬೋದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತುರಿ ಎಷ್ಟೋ ಬಾರ್ಗಳು ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಅಂಥವ್ರಿಗೆ ದಂಡ ದಿವಸ ಬಂದು ಎಲ್ಲೋ ಒಂದು ಕಡೆ ಈ ಗುಂಡ್ಲುಪೇಟೆ ಅಬಕಾರಿ ನಿರೀಕ್ಷಕರು ಬಾರ್ ಮಾಲೀಕರ ಜೊತೆ ಕೂಡ ಇವರು ಶಾಮೀಲಾಗಿದ್ದಾರೆ ಅಂತಲೇ ಕೂಡ ನಾವು ಹೇಳ್ಬೋದಾಗಿದೆ.